ಬಾಲ್ಯ ವಿವಾಹದ ವಿರುದ್ಧ ಹೋರಾಡಿದ 14ರ ಪೋರಿ ತನ್ನ ಮದುವೆಯನ್ನೇ ನಿಲ್ಲಿಸಿದ್ಲು ಈ ದಿಟ್ಟ ಬಾಲಕಿ ಮೇಲೆ ದೈಹಿಕ ಹಲ್ಲೆ, ತಾಳಿ ಹಿಡಿದುಕೊಂಡೇ ಬಾಲಕಿಯನ್ನ ಹಿಂಬಾಲಿಸಿದವರ. ನಮಸ್ಕಾರ, ETN.comಗೆ ಸ್ವಾಗತ. ನಾನು GM ಪವಿತ್ರ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಒಂದು ಗ್ರಾಮದಲ್ಲಿ ಜೂನ್ 4, 2025ಕ್ಕೆ ಒಬ್ಬ 8ನೇ ತರಗತಿಯ ವಿದ್ಯಾರ್ಥಿನಿ ತನ್ನ ಧೈರ್ಯ ಮತ್ತು ದಿಟ್ಟತನದಿಂದ ಬಾಲ್ಯ ವಿವಾಹದಿಂದ ತಪ್ಪಿಸಿಕೊಂಡ ಘಟನೆ ನಡೆದಿದೆ. ಈ ಬಾಲಕಿಯನ್ನ ಆಕೆಯ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡೋಕೆ ಆಕೆಯ ಪೋಷಕರು ಮತ್ತು ಸಂಬಂಧಿಕರು ಸಿದ್ಧತೆ ಮಾಡಿಕೊಂಡಿದ್ರು. ಆದ್ರೆ ಈ ವಿಷಯ ತಿಳಿತಾ ಇದ್ದಂತೆ ಬಾಲಕಿ ತನ್ನ ವಿರೋಧವನ್ನ ದೃಢವಾಗಿ ವ್ಯಕ್ತಪಡಿಸಿ ತನ್ನ ಭವಿಷ್ಯವನ್ನ ರಕ್ಷಿಸಿಕೊಂಡಿದ್ದಾಳೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗ್ರಾಮದಲ್ಲಿ ನಡೆದ ಘಟನೆಯಲ್ಲಿ ಒಬ್ಬ 8ನೇ ತರಗತಿಯ ವಿದ್ಯಾರ್ಥಿ ಇದ್ದಾಳೆ. ಆಕೆಯ ಪೋಷಕರು ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿಂದಾಗಿ ಆಕೆಯ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡೋಕೆ ತೀರ್ಮಾನಿಸಿದ್ರು. ಮದುವೆ ಬಗ್ಗೆ ಬಾಲಕಿಗೆ ಆರಂಭದಲ್ಲಿ ಯಾವುದೇ ಮಾಹಿತಿ ಇದ್ದಿರಲಿಲ್ಲ. ಮದುವೆ ದಿನಾಂಕ ಸಮೀಪಿಸ್ತಾ ಇದ್ದಂತೆ ಈ ವಿಷಯ ಆಕೆಗೆ ಗೊತ್ತಾಗಿತ್ತು ಮತ್ತು ಆಕೆ ತಕ್ಷಣವೇ ಪಾಲಕರ ನಿರ್ಧಾರದ ವಿರುದ್ಧ ಧ್ವನಿ ಎತ್ತಿದ್ದಾಳೆ. ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ನನಗೆ ಮದುವೆ ಬೇಡ ಅಂತ ತಾಳಿ ಕಟ್ಟಬೇಡಿ, ನನ್ನನ್ನು ಕಾಪಾಡಿ, ನಿಮ್ಮ ಕಾಲಿಗೆ ಬೀಳ್ತೇನೆ, ರಕ್ಷಿಸಿ ಅಂತ 14 ವರ್ಷದ ಬಾಲಕಿ ಗೋಳಿಟ್ರು. ಕಿವಿಗೊಡದ ಪಾಲಕರು, ಸಂಬಂಧಿಕರು ಆಕೆಯನ್ನ ಥಳಿಸಿ, ಹಿಂಸಿಸಿ, ನೆಲಕ್ಕೆ ಬೀಳಿಸಿ ಸೋದರ ಮಾವನಿಂದ ತಾಳಿ ಕಟ್ಟಿಸೋಕೆ ಯತ್ನಿಸಿದ್ರು. 10-15 ಜನ ಹಿಡಿದಿದ್ರು. ದಿಟ್ಟತನ ಪ್ರದರ್ಶಿಸಿ ತಾಳಿ ಕಟ್ಟಿಸಿಕೊಳ್ಳೋದ್ರಿಂದ ಪಾರಾಗಿರುವ ಬಾಲಕಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಆ ಬಾಲಕಿ ತಾಳಿ ಕಟ್ಟಿಸೋ ಪ್ರಯತ್ನಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿ ಅಳುತ್ತಾ ಮನೆಯಿಂದ ಹೊರಗೆ ಓಡ್ ಬಂದಿದ್ಲು. ವರ ತಾಳಿಯನ್ನ ಕೈಯಲ್ಲಿ ಹಿಡಿದುಕೊಂಡೇ ಬಾಲಕಿಯನ್ನ ಹಿಂಬಾಲಿಸಿದ್ದ. ಬಾಲಕಿಯ ತಾಯಿ, ಸಂಬಂಧಿಕರು ಆಕೆಯನ್ನ ಹಿಡಿದು ಕೆಳಗೆ ಬೀಳಿಸಿದ್ರು. ಒಂದು ಹಂತದಲ್ಲಿ ಆಕೆಯ ತಾಯಿ ಬಾಲಕಿಯ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದ್ರು. ಸಂಬಂಧಿಕರೆಲ್ಲರೂ ಆಕೆಯನ್ನ ಬಡಿದಿದ್ರು. ಬಾಲಕಿಯ ರಕ್ಷಣೆಗೆ ಬಂದ ಅಕ್ಕಪಕ್ಕದ ಮನೆಯವರ ಮೇಲೂ ಮುಗಿಬಿದ್ದಿದ್ರು. ನೆಲದ ಮೇಲೆ ಬಿದ್ದ ಬಾಲಕಿಗೆ ತಾಳಿ ಕಟ್ಟುವಂತೆ ವರನಿಗೆ ತಾಕೀತು ಮಾಡಿದ್ರು. ಈ ದೃಶ್ಯಗಳು ಈ ವಿಡಿಯೋದಲ್ಲಿದೆ. ಹಲವರು ಬಿಗಿಯಾಗಿ ಹಿಡಿದಿದ್ರು. ಬಾಲಕಿ ಪ್ರತಿರೋಧವನ್ನ ಮುಂದುವರೆಸಿದ್ಲು. ಕಾಪಾಡಿ, ಉಸಿರು ಕಟ್ತಾ ಇದೆ, ಪ್ರಾಣ ಉಳಿಸಿ ಅಂತ ಬೇಡಿದ್ಲು. ಇಷ್ಟಾದ್ರೂ ಬಿಡದ ಸಂಬಂಧಿಕರು ತಾಳಿ ಕಟ್ಸೋಕೆ ಮುಂದಾಗಿದ್ರು. ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಹೋರಾಟ ಮಾಡುವ ಬಾಲಕಿ ಕಡೆಗೂ ಸಂಭವನೀಯ ವಿವಾಹ ಬಂಧನದಿಂದ ಮುಕ್ತಳಾಗಿದ್ದಾಳೆ. ಇನ್ನು ಗ್ರಾಮದ ಕೆಲವರು ಘಟನೆಯ ವಿಡಿಯೋವನ್ನ ಮಾಡಿಕೊಂಡು ಚಳ್ಳಕೆರೆ ಪೊಲೀಸ್ ಠಾಣೆಗೆ ಕಳಿಸಿದ್ರು. ಅಂದೇ ಸಂಜೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಬಾಲಕಿಯನ್ನು ರಕ್ಷಿಸಿ ನಗರದ ಬಾಲಮಂದಿರಕ್ಕೆ ಸೇರಿಸಿದ್ದಾರೆ. ಇನ್ನು ಬಾಲ್ಯ ವಿವಾಹ ನಡೆಯದೇ ಇರೋದ್ರಿಂದ ಯಾರ ವಿರುದ್ಧವೂ ಪೊಲೀಸರು FIR ದಾಖಲು ಮಾಡಿಲ್ಲ. ಪಾಲಕರನ್ನ ಠಾಣೆಗೆ ಕರೆಸಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ. ಬಾಲಕಿ ಮೇಲೆ ದೈಹಿಕ ಹಲ್ಲೆ ಮಾಡಿರೋ ಕಾರಣಕ್ಕೆ ಪಾಲಕರು, ವರ ಹಾಗೂ ಸಂಬಂಧಿಕರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆಕೆಯ ಶಿಕ್ಷಣ ಮತ್ತು ಭವಿಷ್ಯದ ಕನಸುಗಳ ಮೇಲೆ ಆಕೆ ದೃಢವಾಗಿ ನಿಂತಿದ್ಲು. ತನ್ನ ಮದುವೆಯನ್ನ ತಾನೇ ತಡೆಯೋಕೆ ಧೈರ್ಯದಿಂದ ನಿಂತಿದ್ಲು. ಆಕೆಯ ದಿಟ್ಟತನ ಕೇವಲ ತನ್ನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾತ್ರ ಅಲ್ಲ, ಬಾಲ್ಯ ವಿವಾಹದಂತಹ ಸಾಮಾಜಿಕ ಕಳಂಕದ ವಿರುದ್ಧದ ಹೋರಾಟವನ್ನು ಸಹ ಮಾಡಿದ್ದಾಳೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಪ್ರಕಾರ 18 ವರ್ಷದೊಳಗಿನ ಬಾಲಕಿಯರ ಮದುವೆ ಕಾನೂನು ಬಾಹಿರವಾಗಿದೆ. ಇದಕ್ಕೆ ಶಿಕ್ಷೆ ಕೂಡ ಇದೆ. ಈ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿಸೋ ಅಗತ್ಯತೆ ಹೆಚ್ಚಿದೆ. ಕರ್ನಾಟಕದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು ಮತ್ತು NGOಗಳು ಬಾಲ್ಯ ವಿವಾಹವನ್ನು ತಡೆಗಟ್ಟೋಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ಕಲಬುರಗಿ ಜಿಲ್ಲೆಯಲ್ಲಿ 2024-25ರಲ್ಲಿ 128 ಬಾಲ್ಯ ವಿವಾಹಗಳನ್ನ ತಡೆಗಟ್ಟಲಾಗಿದೆ ಅಂತ ವರದಿಯಾಗಿದೆ. ಚೈಲ್ಡ್ ಲೈನ್ ಸಹಾಯವಾಣಿಗಳು ಮತ್ತು ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಈ ಸಮಸ್ಯೆಗಳನ್ನು ಎದುರಿಸೋಕೆ ಇವರು ಪ್ರಮುಖ ಪಾತ್ರ ವಹಿಸ್ತಿದ್ದಾರೆ. ಇನ್ನು ಈ ಬಾಲಕಿಯ ಧೈರ್ಯದ ಕತೆ ಒಬ್ಬ ವ್ಯಕ್ತಿಯ ದಿಟ್ಟತನ ಸಮಾಜದಲ್ಲಿ ಬದಲಾವಣೆಯನ್ನು ತರಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಆದರೆ ಬಾಲ್ಯ ವಿವಾಹದಂತಹ ಸಾಮಾಜಿಕ ಕೊರತೆಯನ್ನ ಸಂಪೂರ್ಣವಾಗಿ ತೊಡೆದುಹಾಕೋಕೆ ಸರ್ಕಾರ, NGOಗಳು ಮತ್ತು ಸಮುದಾಯದ ಒಗ್ಗಟ್ಟಿನ ಕೆಲಸದ ಅಗತ್ಯ ಇದೆ. ಶಿಕ್ಷಣ, ಆರ್ಥಿಕ ಸಬಲೀಕರಣ ಮತ್ತು ಕಾನೂನಿನ ಕಟ್ಟುನಿಟ್ಟಾದ ಜಾರಿಯ ಮೂಲಕ ಇಂತಹ ಘಟನೆಗಳನ್ನು ತಡೆಗಟ್ಟಬಹುದಾಗಿದೆ. ಈ ಘಟನೆ ಎಲ್ಲರಿಗೂ ಒಂದು ಸಂದೇಶವನ್ನ ನೀಡುತ್ತೆ. ಧೈರ್ಯದಿಂದ ಧ್ವನಿ ಎತ್ತಿ ಭವಿಷ್ಯವನ್ನ ರೂಪಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ETN.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.